ಸ್ಪೈಸ್ ಜೆಟ್ ಏರ್ಲೈನ್ಸ್ನ ಮಹಾ ಎಡವಟ್ಟು ಏನಪ್ಪಾ ಅಂದರೆ ಸುಮಾರು 12 ಗಂಟೆಗಳ ಕಾಲ ಫ್ಲೈಟ್ನಲ್ಲೇ ಪ್ರಯಾಣಿಕರು ಉಳ್ಕೊಂಡಂತಹ ಪರಿಸ್ಥಿತಿಯಾಗಿದೆ. ಈಗ ವಾಪಸ್ ಆಗಿದ್ದಾರೆ ಡೆಲ್ಲಿ ಟು ಬ್ಯಾಂಗ್ಳೂರು. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡ್ತಾ ಹೋಗೋಣ. ಸುಮಾರು 12 ಗಂಟೆಗಳ ಕಾಲ ಫ್ಲೈಟ್ನಲ್ಲೇ 100ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಕೂತ್ಕೊಂಡಿದ್ದಾರೆ. ಕೊನೆಗೂ ಕೂಡ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂತು ಫ್ಲೈಟು. ಸ್ಪೈಸ್ ಜೆಟ್ ವಿಮಾನದಲ್ಲಿ ಪೈಲಟೇ ಇರಲಿಲ್ಲ. ಮತ್ತು ಏನು ಸಮಸ್ಯೆ ಆಗಿದೆ, ಟೆಕ್ನಿಕಲ್ ಇಶ್ಯೂ ಅಂದರೂ ಏನಾಗಿದೆ ಅದನ್ನು ಕನ್ವೆ ಮಾಡೋಕ್ಕೆ ಪ್ರಯಾಣಿಕರಿಗೆ ಯಾರೂ ಕೂಡ ಫ್ಲೈಟಲ್ಲಿ ಇರಲಿಲ್ಲ. ಅರ್ಧ ಗಂಟೆ ಅಲ್ಲ, 1 ಗಂಟೆ ಅಲ್ಲ, 2 ಗಂಟೆನೂ ಇಲ್ಲ, ಬರೋಬ್ಬರಿ 12 ಗಂಟೆಗಳ ಕಾಲ ಊಟ ನೀರು ಏನೂ ಇಲ್ಲದೆ ಪಾಪ ವಯಸ್ಸಾಗಿರೋರೆಲ್ಲ ಅಸ್ವಸ್ಥರಾಗ್ಬಿಟ್ಟಿದ್ರು. ಭಯ ಆಗಿತ್ತು ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗದೆ ಮಾಹಿತಿ. ಇದು ಯಾಕೆ ಇವ್ರಿಗೆ ಕನ್ವೆ ಮಾಡಲಿಲ್ಲ ಏನು ಎತ್ತ ಅನ್ನುವಂಥದ್ದು ಇನ್ನೂ ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂತ. ಎನಿವೆ ಇರಲಿ, ಈಗ ವಾಪಸ್ ಬಂದಿದ್ದಾರೆ. 7:15 ಫ್ಲೈಟ್ ಬಿಟ್ಟು ಅಲ್ಲಿ 9:30 10 ಗಂಟೆ ಅಷ್ಟೊತ್ತಿಗೆ ಬ್ಯಾಂಗ್ಳೂರ್ನ ತಲುಪಿದೆ. ಎಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಇವಾಗ ಸುಳ್ಳು ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ, ಫ್ಲೈಟ್ ಸ್ಟಾಪ್ ಎಲ್ಲ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ತಾಂತ್ರಿಕ ದೋಷದಿಂದಾಗಿ ಸುಮಾರು 12 ಗಂಟೆಗಳ ಕಾಲ ವಿಮಾನ ಟೇಕ್ ಆಫ್ ಆಗದೆ ಅದರಲ್ಲೇ ಲಾಕ್ ಆಗಿದ್ರು ಸುಮಾರು 60ಕ್ಕೂ ಹೆಚ್ಚು ಬೆಂಗಳೂರಿನ ಪ್ರಯಾಣಿಕರು. ಈಗ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡ್ಸೋಣ. ಮೇಡಮ್, ಎಷ್ಟು ಸಮಸ್ಯೆ ಆಯಿತು? ಕ್ಯಾ ಹುआ था? पहले तो बोल दिया कि 9:45 की थी, उससे पहले तो हो ही गई थी, 7 बजे की थी, फिर 9:45 की बोली तो हम लोग दिल्ली से 6 बजे घर से निकल के अंदर आ गए। कनेक्टिविटी फ्लाइट से है आप लोग? हाँ। फिर उसके बाद बोले कि वो फ्लाइट का टाइम चेंज हो गया, 12:15 बजे की है। चलो 12:15, फिर बोले 1:30 बजे की है। तो फिर वहाँ जो सब लोग थे ना, उन्होंने हंगामा करा। तो फिर उन्होंने क्या करा, 1:30 बजे हमें फ्लाइट में बैठा दिया बंद करके, स्पाइस जेट में। हाँ, बंद करके बैठा दिया। अभी अब हम लोग बाहर भी रहते, हाँ, कोई इंतजाम करते, पूरे रास्ते भूखे आए और सुबह कोई चाय नहीं, कुछ नहीं, एकदम बेकार, इसमें कोई जाना ही मत। ओके, आप लोग वही फ्लाइट में थे? हाँ, वही था। उसका 9:45 का टाइमिंग था। हाँ, ये उसका टाइमिंग था। हाँ, ओके। उस करते करते 12:15 कर दिया। हाँ, 12:15 करने के बाद उन लोगों ने कह दिया कि 1 बजे के बाद 1:30 बजे बोल दिया। 1:30 बजे के बाद कह रहे हैं कि 4 बजे आएंगे। 4 बजे के बाद भी कंफर्म नहीं है। उधर हमारे पास वीडियो भी है, फुल हंगामा हुआ। वहाँ पे हंगामा किया, लड़ाई की है, झगड़ा क्या है। फिर उसके बाद 1:30 बजे हमें उसमें बैठा दिया फ्लाइट में। 1:30 बजे के बाद बोल दिया कि फ्लाइट चलेगी। क्यों इस तरह टेक्निकल? कोई रीज़न नहीं था उसका, कोई रीज़न नहीं था उसका। उसके बाद 1:30 बजे रात को 1:30 पे हमें बैठा दिया उसमें। सुबह 1:15 पे उतर जाओ। 4 बजे ಹೀಗೆ ಈಗಾಗಲೇ ಸಾಕಷ್ಟು ಇಲ್ಲಿ ಕೂಡ ಪ್ರಯಾಣಿಕರು ಗಮನಿಸ್ತಾ ಇದ್ರಲ್ಲ, ಇಲ್ಲಿ ಕೂಡ ದೆಹಲಿಯ ವಿಮಾನ ನಿಲ್ದಾಣದಿಂದ ಇದೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಇವ್ರಿಗೂ ಕೂಡ ಅದೇ ಸುಮಾರು 12 ಗಂಟೆಗಳ ಕಾಲ ಲಾಕ್ ಆಗಿದ್ರು. ಈಗ ನಿಟ್ಟುಸಿರನ್ನ ಬಿಟ್ಟು ನೇರವಾಗಿ ಈಗ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಸರ್, ಹೇಗಿತ್ತು ಸರ್ ಸಿಚುವೇಶನ್? ಯಾಕೆ ತುಂಬ ಖರಾಬ್ ಆಗಿತ್ತು. ನಮ್ಮ ಜೀವನನೇ ಹಾಳಾಗೋಗಿದೆ. ನಮ್ಮ ಲೈಫಲ್ಲಿ ನಾವು ಇಷ್ಟೊಂದು ಯಾವತ್ತೂ ಪಶ್ಚಾತ್ತಾಪ ಪಟ್ಟಿರಲಿಲ್ಲ. ಇವತ್ತು ನಾವು ಪಟ್ಟಿದ್ದೀವಿ. ಆದರೆ ಜೀವನದಲ್ಲಿ ಎಲ್ಲರಿಗೂ ಹೇಳೋದು ಒಂದೇ, ಜೀವನದಲ್ಲಿ ಯಾವತ್ತಾದರೂ ಲೈಫಲ್ಲಿ ನೀವು ಜರ್ನಿ ಮಾಡಬೇಕಂದ್ರೆ ಸ್ಪೈಸ್ ಜೆಟ್ ಅಂತ ಒಂದು ವರ್ಸ್ಟ್ ಕಂಪ್ನಿ, ಒಂದು ರಬ್ಬಿಶ್ ಕಂಪ್ನಿನ ಯಾವುದೇ ಕಾರಣಕ್ಕೂ ನೀವು ಜರ್ನಿ ಮಾಡಬೇಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. 19 ಗಂಟೆಗಳ ನಂತರ ನಾವು ಈಚೆ ಬಂದಿದ್ದೀವಿ. 19 ಗಂಟೆಗಳ ನಂತರ ಈಚೆ ಬಂದಿದ್ದೀವಿ. 10 ಅವರ್ ಫ್ಲೈಟಿಂದ ನಾವು ಈಚೆ ಬಂದಿದ್ದೀವಿ. 10 ಅವರ್ ಫ್ಲೈಟಿಂದ ಈಚೆ ಬಂದಿದ್ದೀವಿ. ಇವರೆಲ್ಲರೂ ಕೂಡ ಅದೇ ಫ್ಲೈಟ್ ಅಲ್ಲೇ ಇದ್ರು. ಇನ್ನು ಅವ್ರನ್ನ ಕೂಡ ಮಾತನಾಡಿಸ್ತೇನೆ. ಅಮ್ಮ, ಈಗ ಅಷ್ಟೊತ್ತು ಈಗ ಊಟ ಇರಲಿಲ್ಲ, ನೀರು ಇರಲಿಲ್ಲ, ವಿಡಿಯೋಸನ್ನ ನೋಡಿದ್ರೆ ಗಾಬರಿ ಆಗ್ತಾ ಇತ್ತು, ಭಯ ಆಗ್ತಾ ಇತ್ತು. ಹೇಗೆ ಫೇಸ್ ಮಾಡಿದ್ರಿ? ಏನಾಯ್ತು ಅಂತ ಅನ್ಕೊಂಡು? ಫೇಸ್ ಮಾಡೋದಂತರೂ ಬಿಡಿ, ನಾನು ಆಗಲೇ ಪೇಷಂಟ್, ಡಿಹೈಡ್ರೇಷನ್ ಆಗಿ ಟ್ಯಾಬ್ಲೆಟ್ ತಗೊಂಡಿದ್ದೆ. ಒಂದು ಊಟ ಇಲ್ಲ, ನೀರಿಲ್ಲ. ನಾವಂತೂ 24 ಅವರ್ಸ್ ಸಫರ್ ಆಗಿದ್ದೇವೆ. ಶ್ರೀನಗರಿಂದ ಬಂದಿದ್ದು 24 ಅವರ್ಸ್. ಏನು ಮಾಡೋದು ಇಲ್ಲ, ಜಸ್ಟ್ ವಿತೌಟ್ ಎನಿ ಪೈಲಟ್ ಬೋರ್ಡಿಂಗ್ ಮಾಡ್ತಾರಾ ಇರೋ ಕ್ವಶನ್. ಈಗ ಪೈಲಟೇ ಇರಲಿಲ್ಲ ಆ್ಯಂಡ್ ನಮ್ಮನ್ನೆಲ್ಲ ಬೋರ್ಡರ್ ಮಾಡಿ ನೋ ರೋಸ್ಟರ್ ಇದರಲ್ಲಿ ಪೈಲಟಲ್ಲಿ ಇದು ಹಾಕಿರಲಿಲ್ಲ, ಏನು ಆಯಿಲ್ ಹಾಕಿರಲಿಲ್ಲ, ಏನೂ ಇಲ್ಲ. ಬರೀ ಜನಗಳನ್ನು ಒಳಗೆ ತುಂಬಿದ್ದು. ಯಾಕಂದರೆ ತಮ್ಮ ಸೇಫ್ಟಿ ಸಲುವಾಗಿ ನಾವಲ್ಲಿ ಹಂಗಾಮ ಮಾಡಬಾರ್ದು ಅನ್ನೋದು. ದಟ್ ವಾಸ್ ದ ಓನ್ಲಿ ಇಂಟೆನ್ಷನ್. ಫ್ಲೈಟ್ ಅಲರ್ಟ್ ಆಗಿದೆ, ಬಟ್ ಪೈಲಟೇ ಇರಲಿಲ್ಲ ಅದರಲ್ಲಿ ಅಂತ. ಒಂದಲ್ಲ ಎರಡಲ್ಲ 12 ಗಂಟೆಗಳ ಕಾಲ ವನವಾಸ. ನಿಜಕ್ಕೂ ಹಾರಿಬಲ್ ಇದು.
ಇಷ್ಟೊಂದು ನೆಗ್ಲೆಕ್ಟ್ ಯಾಕೆ? ಪಾಪ ವಯಸ್ಸಾಗಿರೋರೆಲ್ಲ ಒಂದು ರೀತಿ ಗಾಬರಿ ಬಿದ್ದಿದ್ದಾರೆ. ಅದು ವಯಸ್ಸಾಗಿರೋರಾಗಲಿ ಮತ್ತೊಬ್ಬರಾಗಲಿ. ಸಮಯಕ್ಕೆ ಒಂದು ಬೆಲೆ ಬೇಡವಾ? 12 ಗಂಟೆ ಅಂದರೆ ಮತ್ತು ಇಲ್ಲಿ ತನಕ ಯಾರು ಕೂಡ ಬಂದು ಇಂಥದ್ದೊಂದು ಸಮಸ್ಯೆ ಆಗಿದೆ ಕ್ಷಮಿಸಿ ಇಂತಿಂಥದಕ್ಕಾಯಿತು ಈಗ ವಾಪಸ್ ರೀಪೇ ಮಾಡ್ತೀವಿ ಅಂತನೋ ಮತ್ತೊಂದೋ ಮಗದೊಂದೋ ಯಾರು ಏನೂ ಹೇಳಿಲ್ಲ. ಅದಾದ 12 ಗಂಟೆ ಆದಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದ್ಕೊಂಡು ತಂದು ಬ್ಯಾಂಗ್ಳೂರಿಗೆ ಬಿಟ್ಟಿದ್ದಾರೆ ಅಷ್ಟೇ. ವಿಮಾನದಲ್ಲೇ ಕೂತ್ಕೊಂಡು ಸುಮಾರು 100ಕ್ಕೂ ಹೆಚ್ಚು ಜನ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ.